ವಂದನೆಗಳು ಆಂಟಿ. ಸೇರಿ ಬಂದಂತ ಎಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಸೊ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾವಿಸುವುದಾದರೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ನಿಮ್ಮ ಪಾದ ಸಮ್ಮುಖಕ್ಕೆ ಬರಮಾಡಿದಕ್ಕಾಗಿ ನಿಮಗೆ ವಂದನೆಗಳು. ಬೇರೆ ಬೇರೆ ಪ್ರಾಂತಗಳಲ್ಲಿದ್ದಾಗಿ ಕರ್ತನೆ, ನಿಮ್ಮ ವಾಕ್ಯದಿಂದ ನಮ್ಮನ್ನು ಒಂದು ಮಾಡಿದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ಸ್ವಾಮಿ, ನಿಮ್ಮ ಮಾತುಗಳಿಂದ ನಮ್ಮನ್ನು ಧೈರ್ಯಪಡಿಸಿ ದೃಢಪಡಿಸಿ ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ, ನಿಮ್ಮ ಕೆಲಸಗಳಲ್ಲಿ ಆಸಕ್ತಿಯಿಂದ ಮುಂದಕ್ಕೆ ಸಾಗಲು ಬೇಕಾಗಿರುವಂತ ಬಲವನ್ನು, ಜ್ಞಾನವನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ನಿಮಗೆ ಹತ್ತಿರವಾಗಲು ನೀವು ಸಹಾಯ ಮಾಡುತ್ತಿರುವುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಕ್ರಿಸ್ತಿಯ ಜೀವನದಲ್ಲಿ ಬೆಳವಣಿಗೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಎಷ್ಟು ಪ್ರಾಮುಖ್ಯವಂತಂದ್ರೆ, ಚಿಕ್ಕ ಹುಡುಗ ಹಾಲು ಕುಡಿಯುವ ವಯಸ್ಸಿನಿಂದ ಕಾಲವು ಬೆಳೆಯುತ್ತಿರುವಂತ ಜೊತೆಗೆ, ಕಾಲದ ಜೊತೆಗೆ ಅವನು ಕೂಡ ಬೆಳೆಯುತ್ತಿರುತ್ತಾನೆ. ಕೆಲವು ತಿಂಗಳುಗಳ ನಂತರ, ಕೆಲವು ವರ್ಷಗಳ ನಂತರ ಬಲವಾದಂತ ಆಹಾರವನ್ನ ತೆಗೆದುಕೊಳ್ಳೋದಕ್ಕೆ ಅವನು ಸಿದ್ಧನಾಗ್ತಾನೆ. ಇನ್ನು ಕೆಲವು ದಿನಗಳ ನಂತರ ಗಟ್ಟಿ ಪದಾರ್ಥಗಳನ್ನ ತೆಗೆದುಕೊಳ್ಳುತ್ತಾನೆ. ಸೊ ಒಂದು ಹುಡುಗ ಈ ಲೋಕದಲ್ಲಿ ಬೆಳೆಯುತ್ತಿದ್ದಾನೆ ಅಂತಂದ್ರೆ ಅವನು ಕಣ್ಣಿಗೆ ಕಾಣುವಂತ ಕೆಲಸಗಳನ್ನ ಮಾಡ್ತಾನೆ. ಒಂದು ಹುಡುಗ ಅಭಿವೃದ್ಧಿ ಆಗ್ತಿದ್ದಾನೆ ಅಂತಂದ್ರೆ ಅವನ ದೇಹ ಬೆಳೆಯುತ್ತಿರುತ್ತೆ, ಆಹಾರದ ಪದ್ಧತಿ ಬೆಳೆಯುತ್ತಿರುತ್ತೆ, ಅವನ ಜ್ಞಾನ ಬೆಳೆಯುತ್ತಿರುತ್ತೆ. ಸೊ ಒಂದು ಹುಡುಗ ಬೆಳೆಯುತ್ತಿದ್ದಾನೆ ಅಂತಂದ್ರೆ ಕಾಲ ಅವನ ಜೊತೆಗೆ ವಯಸ್ಸು ಬೆಳೆಯುತ್ತಿದೆ ಅನ್ನುವಂತ ಒಂದೇ ಒಂದು ವಿಷಯ ಬರೋದಿಲ್ಲ. ಅನೇಕ ಸಂಗತಿಗಳು ಆ ವ್ಯಕ್ತಿಯ ಬೆಳವಣಿಗೆಯೊಂದಿಗೆ, ಆ ಹುಡುಗನ ಬೆಳವಣಿಗೆಯೊಂದಿಗೆ ಸೇರಿರುವಂತದ್ದಾಗಿದೆ. ಒಂದು ವೇಳೆ ಆ ಹುಡುಗ ವಯಸ್ಸು ಬೆಳೆಯುತ್ತಾ ಇದೆ, ಆದರೆ ಅವನ ದೇಹ ಬೆಳೆಯುತ್ತಿಲ್ಲ, ಜ್ಞಾನ ಬೆಳೆಯುತ್ತಿಲ್ಲ, ಇನ್ನು ಚಿಕ್ಕ ಹುಡುಗನ ಹಾಗೆ ಇದ್ದಾನೆ ಅಂತಂದ್ರೆ ಅಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂತ ಸಂಗತಿ ಇದೆ. ಅಲ್ಲಿ ತಂದೆ ತಾಯಿಗಳ ಏನಂತಾರೆ, ತಂದೆ ತಾಯಿಗಳು ನೋಡಿ ಅದನ್ನು ನೋಡಿಕೊಳ್ಳಬೇಕಾಗಿರುವಂತ ಅವಶ್ಯಕತೆ ಅವ್ರಿಗಿದೆ. ಸೊ ಭಕ್ತಿಯ ಜೀವನದಲ್ಲೂ ಕೂಡ ಪ್ರೇರೆ ನಮ್ಮೆಲ್ಲರಿಗೂ ಕೂಡ ವಯಸ್ಸಾಗಿದೆ. ಭಕ್ತಿಯ ಜೀವನದಲ್ಲಿ ನಮ್ಮೆಲ್ಲರಿಗೂ ವಯಸ್ಸಾಗಿದೆ. ಅಂದ್ರೆ ಕ್ರಿಸ್ತನನ್ನು ನಂಬಿ, ಕ್ರಿಸ್ತನನ್ನು ಅಂಗೀಕರಿಸಿ ಅನೇಕ ವರ್ಷಗಳಾಗಿದೆ, ವೆರಿ ಗುಡ್. ಆದರೆ ನಂಬಿ ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವಂತ ನಾವು ಬೆಳೆಯುತ್ತಿದ್ದೇವ? ಕ್ರಿಸ್ತನಲ್ಲಿ ಮುಂದಕ್ಕೆ ಸಾಗುತ್ತಿದ್ದೇವ? ಕ್ರಿಸ್ತನಲ್ಲಿ ವಾಕ್ಯದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದೇವ? ಈ ಸಂಗತಿಯನ್ನು ಈ ದಿನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ಕೊನೆಯ ವಚನ 18ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೂ ಈಗಲೂ ಸದಾಕಾಲವೂ ಸ್ತೋತ್ರ. ಆಮೆನ್. ಥ್ಯಾಂಕ್ ಯು. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಿರಿ ಅಂತ ಹೇಳ್ತಿದಾರೆ. ಹೊಂದುತ್ತಾ ಇರಿ ಅಂತ ಹೇಳಿದಾರೆ. ಹೊಂದುತ್ತಾ ಇರಿ, ಇದು ಕಂಟಿನ್ಯೂ ಆಗಬೇಕಾಗಿರುವಂತ ಪ್ರಾಸೆಸ್. ಒಮ್ಮೆ ಮಾಡಿ ನಿಲ್ಲಿಸುವಂತದ್ದಲ್ಲ, ಕಂಟಿನ್ಯೂ ಆಗಬೇಕಾಗಿರುವಂತ ಪ್ರಾಸೆಸ್. ಅದು ನಮ್ಮನ್ನು ಬೆಳೆಸುವಂತ ಪದ್ಧತಿ, ಅದು ನಮ್ಮನ್ನು ದೃಢಪಡಿಸುವಂತ ಪದ್ಧತಿ, ಬಲಪಡಿಸುವಂತ ಪದ್ಧತಿ. ಆದ್ರೆ ಅನೇಕರು ಕ್ರೈಸ್ತರಾಗಿರುವಂತ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ ಪ್ರೇರೆ, ಒಂದು ಸ್ಥಿತಿಯವರೆಗೂ ನಾವು ನಡೆದುಕೊಂಡು ಬರುತ್ತೇವೆ. ಒಂದು
ಒಂದು ಮಟ್ಟದವರೆಗೂ, ಒಂದು ಘಟ್ಟದವರೆಗೂ ನಾವೆಲ್ಲರೂ ಕೂಡ ಬೆಳೆಯುತ್ತೇವೆ. ಬಟ್ ಅಲ್ಲಿಗೆ ಬಂದ ನಂತರ ಬೆಳವಣಿಗೆಯನ್ನ ನಿಲ್ಲಿಸ್ಬಿಡ್ತೇವೆ. ಇನ್ ಕಲ್ತ್ಕೊಳ್ಳೋದಕ್ಕೆ ನಮಗೆ ಮನ್ಸಿರಲ್ಲ, ಇನ್ ಕೇಳೋದಕ್ಕೆ ನಮ್ಗೆ ಮನಸ್ಸಿರಲ್ಲ, ಇನ್ ಓದೋದಕ್ಕೆ ನಮ್ಗೆ ಮನಸ್ಸಿರೋದಿಲ್ಲ. ಯಾಕೆಂತಂದ್ರೆ ಸಾಕು, ಇಷ್ಟೇ ಸಾಕು. ಆದರೆ ನೀವು ಅಭಿವೃದ್ಧಿ ಹೊಂದುತ್ತಾ ಇರ್ರಿ ಅಂತ ಹೇಳಿರುವಂತದ್ದು ಅದು ಆಜ್ಞೆ ರೂಪಕವಾಗಿ ಹೇಳಿದರೆ ದೇವರು ಪವಿತ್ರಾತ್ಮನ ಮೂಲಕ ಪೇತ್ರರವರು ಹೇಳುತ್ತಿರುವಂತ ಈ ಮಾತು ಆಜ್ಞಾರೂಪಕವಾಗಿ ಹೇಳ್ತಿದ್ದಾರೆ. ಇಟ್ಸ್ ನಾಟ್ ಎ ಸಜೆಷನ್. ನೀವು ಮಾಡಿ ಬಿಡಿ, ನೋಡ್ಕೋತೀನಿ ಆಮೇಲೆ ಈ ರೀತಿ ಹೇಳ್ತಿಲ್ಲ. ನೀವು ಮಾಡಿದ್ರೆ ಮಾಡಿ, ಬಿಟ್ರೆ ಬಿಡಿ, ಈ ತರ ಹೇಳ್ತೀರ ಪ್ರಿಯರೇ. ನೀವು ಮಾಡಲೇಬೇಕು, ನೀವು ಅಭಿವೃದ್ಧಿ ಹೊಂದಲೇಬೇಕು, ನೀವು ಬೆಳೆಯಲೇಬೇಕು. ಇಟ್ಸ್ ಎ ಕಮ್ಯಾಂಡ್, ಇಟ್ಸ್ ನಾಟ್ ಎ ಸಜೆಷನ್. ಅನೇಕರು ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ದಿನ ವಾಕ್ಯ ಓದಬೇಕು ಅಂತಂದ್ರೆ ಇಟ್ಸ್ ನಾಟ್ ಎ ಸಜೆಷನ್ ಮೈ ಡಿಯರ್ ಫ್ರೆಂಡ್, ಇಟ್ಸ್ ಎ ಕಮ್ಯಾಂಡ್. ಅದನ್ನ ನಾವು ಮಾಡ್ಲೇಬೇಕು. ಯಾಕೆ ಮಾಡಬೇಕು? ಬೆಳವಣಿಗೆ ಅಂತಂದ್ರೆ ಏನು? ವಾಟ್ ಈಸ್ ಸ್ಪಿರಿಚುವಲ್ ಗ್ರೋತ್? ಆತ್ಮೀಕವಾದಂತ ವಿಷಯಗಳಲ್ಲಿ ಬೆಳೆಯುವುದು ಅಂತಂದ್ರೆ ಏನು ಬೇರೆ? ಆತ್ಮೀಕವಾದಂತ ವಿಷಯಗಳಲ್ಲಿ ಬೆಳೆಯುವುದು ಅಂತಂದ್ರೆ ಏನು ಗೊತ್ತಾ? ವಿ ಆರ್ ಟ್ರೈಂಗ್ ಟು ಬಿ ಮೋರ್ ಲೈಕ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರವರ ಹಾಗೆ ಇರಲಿಕ್ಕೆ ನಮ್ಮ ಬದುಕುಗಳನ್ನು ನಾವು ರೂಪಿಸಿಕೊಳ್ಳುವಂಥದ್ದೇ ಕ್ರಿಸ್ತನಲ್ಲಿ ಅಭಿವೃದ್ಧಿ ಹೊಂದುವಂಥದ್ದು, ವಾಕ್ಯದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥದ್ದು. ಯಾಕಂತಂದ್ರೆ ವಾಕ್ಯ ಯಾವಾಗಾದ್ರೆ ನಮ್ಮ ಹೃದಯದಲ್ಲಿ ಇರುತ್ತದೋ, ವಾಕ್ಯದ ಪ್ರಕಾರವಾಗಿ ಯಾವಾಗಾದ್ರೆ ನಾವು ಬದುಕೋದಕ್ಕೆ ಪ್ರಾರಂಭಿಸುತ್ತೇವಲ್ವ ಪ್ರೇರೆ, ಆಗ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬದಲಾಗಲಿಕ್ಕೆ ಸಾಧ್ಯ. ಕ್ರಿಸ್ತನ ಸ್ವಭಾವಗಳನ್ನು ನಮ್ಮ ಹೃದಯದಲ್ಲಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಕ್ರಿಸ್ತನ ಆಲೋಚನೆಗಳು, ಕ್ರಿಸ್ತನ ಆ ಒಂದು ಪ್ರಣಾಳಿಕೆಗಳು, ಆತನ ಒಂದು ಉದ್ದೇಶಗಳು ವಿ ಕಾಂಟ್. ರೋಮಾಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಒಂದು ಮಾತನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನ ಓದಿಕೊಳ್ಳೋಣ. 29. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ತನ್ನ ಮಗನ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಯಾರಿವರು ಮೊದಲೇ ನೇಮಿಸಲ್ಪಟ್ಟವರು? ಯಾರು? ನಾವೆಲ್ಲರೂ ಯಾಕೆ ನೇಮಿಸಲ್ಪಟ್ಟಿದ್ದೇವೆ ಮೊದಲೇ ಅಂತಂದ್ರೆ, ಕ್ರಿಸ್ತನ ಸಾರೂಪ್ಯ, ತನ್ನ ಮಗನ ಸಾರೂಪ್ಯ, ಯೇಸು ಕ್ರಿಸ್ತರವರ ಗುಣಗಳು, ಯೇಸು ಕ್ರಿಸ್ತರವರ ಲಕ್ಷಣಗಳನ್ನ ನಮ್ಮಲ್ಲಿ ತುಂಬಿಸ್ಲಿಕ್ಕೆ ದೇವರು ನಮ್ಮನ್ನು ಮೊದಲೇ ನೇಮಿಸಿಕೊಂಡಿದ್ದಾರೆ. ದಟ್ ಮೀನ್ಸ್ ನಮ್ಮ ಆತ್ಮೀಯ ಬೆಳವಣಿಗೆ ಪ್ರಾಸೆಸ್ ಅಲ್ಲಿ ಇದೆಯಾ, ನಿಂತೋಗ್ಬಿಟ್ಟಿದ್ಯಾ? ನಾವು ಒಂದ್ಸಲ ನೋಡ್ಕೊಳ್ಳೋಣ ಪ್ರೇರೆ. ನಾವು ಬೆಳೀತಾ ಇದ್ದಾವ ಅಥವಾ ಅಲ್ಲೇ ಇದ್ದಾವೆ ಅನ್ನುವಂಥದ್ದನ್ನ ನಾವು ನೋಡ್ಕೋಬೇಕು. ಯಾಕೆಂತಂದ್ರೆ ಬೆಳವಣಿಗೆ ಇಲ್ಲದೆ ಹೋದರೆ ಪ್ರಿಯರೇ, ಆ ಹುಡುಗ ವಿಚಿತ್ರವಾಗಿರ್ತಾನೆ. ಇಟ್ ಈಸ್ ನಾಟ್ ಎ ನಾರ್ಮಲ್ ಥಿಂಗ್. ಅದು ನಾರ್ಮಲ್ ಅಲ್ಲ, ಇಟ್ಸ್ ಅಬ್ನಾರ್ಮಲ್. ಆತ್ಮೀಯ ಜೀವನದಲ್ಲೂ ಕೂಡ ಒಂದು ವೇಳೆ ನೀನು ಬೆಳೆಯದೆ ಹೋದರೆ, ಒಂದು ವೇಳೆ ನೀನು ಅಭಿವೃದ್ಧಿ ಹೊಂದದೆ ಹೋದರೆ, ನೀವು ಒಂದು ವೇಳೆ ನೀನು ಕಲ್ತ್ಕೊಳ್ಳದೆ ಹೋದರೆ, ದಟ್ ಈಸ್ ನಾಟ್ ಎ ನಾರ್ಮಲ್ ಥಿಂಗ್ ಸರ್, ಇಟ್ ಈಸ್ ಎನ್ ಅಬ್ನಾರ್ಮಲ್ ಥಿಂಗ್. ಅದು ಸಾಮಾನ್ಯವಾದಂತ ವಿಷಯವಲ್ಲ, ಸಾಧಾರಣವಾದಂತ ವಿಷಯವಲ್ಲ. ಅಲ್ಲಿ ನಾವು ಕನ್ಸರ್ನ್ ತೆಗೆದುಕೊಳ್ಳಬೇಕು, ಅಲ್ಲಿ ನಾವು ಯೋಚನೆ ಮಾಡಬೇಕು. ಬಿಕಾಸ್ ಯಾಕೆಂತಂದ್ರೆ ಅಲ್ಲಿ ಹುಡುಗ ಬೆಳಿತಿಲ್ಲ. ವಾಟ್ಸ್ ದ ರೀಸನ್? ನಾನು ಆತ್ಮಿಕವಾಗಿ ದೇವರಿಗೆ ಹತ್ತಿರವಾಗ್ತಿಲ್ಲ. ವಾಟ್ಸ್ ದ ರೀಸನ್? ನಾನು ಅಲ್ಲೇ ನಿಂತ್ಕೊಂಡು ಬಿಟ್ಟಿದ್ದೇನೆ, ಇನ್ನು ಸಾಕು ಎಂಬುದಾಗಿ ಅಂದ್ಕೊಳ್ತಿದ್ದೇನೆ. ವಾಕ್ಯ ಕಲಿತಿಲ್ಲ, ನಾನು ವಾಕ್ಯ ತಲೆಗೆ ಹೋಗ್ತಿಲ್ಲ. ವಾಟ್ಸ್ ದ ರೀಸನ್? ನಾನಿನ್ನು ಹಾಲು ಕುಡಿಯುವವನಾಗೇ ಇದ್ದೇನೆ. ಆದ್ರೆ ವಾಕ್ಯ ಏನ್ ಹೇಳ್ತಿದೆ ಅಂತಂದ್ರೆ, ನೀನಿನ್ನು ಹಾಲು ಕುಡಿಯುವವನಾಗಿರಬಾರದು. ಬಲವಾದಂತ ಆಹಾರವನ್ನ ನಾವು ಸೇವಿಸುವವರಾಗಿರಬೇಕು. ಬಲವಾದಂತ ದೇವರಲ್ಲಿ ನಮ್ಮನ್ನು ಸ್ಥಿರಪಡಿಸುವಂತ ಆಹಾರವು ನಮಗೆ ಬೇಕು ಪ್ರಿಯರೇ. ಆದ್ರೆ ನಾವೆಲ್ಲಿ ನಿಂತೋಗ್ಬಿಟ್ಟಿದೆ ಗೊತ್ತಾ? ಹಾಲಿನ ಬಳಿಯಲ್ಲಿ. ಹಾಲಂತಂದ್ರೆ ಏನು? ಬಲವಾದಂತ ಆಹಾರವಂತಂದ್ರೆ ಏನು?
ಹಾಲು. ಫಂಡಮೆಂಟಲ್ಸ್. ಪಾಪ ಮಾಡಬಾರದು. ಯಾವುದು ಪಾಪ, ಯಾವುದು ಪಾಪವಲ್ಲ, ಯಾವುದು ದೇವರಿಗೆ ಇಷ್ಟ, ಯಾವುದು ದೇವರಿಗೆ ಇಷ್ಟವಿಲ್ಲ, ನಾನು ಏನ್ ಮಾಡಿದ್ರೆ ದೇವರು ಮೆಚ್ಚುತ್ತಾರೆ, ದೀಕ್ಷಾ ಸ್ನಾನ ಹೊಂದಬೇಕಾ ಹೊಂದಬಾರದು, ಹೊಂದಬೇಕು, ಸಭೆಗೆ ರೆಗ್ಯುಲರ್ ಆಗಿ ಬರುವಂತದ್ದು, ಇವೆಲ್ಲ ಏನೋ ಗೊತ್ತಾ, ಹಾಲು ಕುಡಿಯುವಂತದ್ದು. ಇದು ಬಲವಾದಂತ ಆಹಾರವಲ್ಲ, ಇಟ್ಸ್ ಅ ಫಂಡಮೆಂಟಲ್ಸ್. ಇದು ಬಹಳ ಪ್ರಾಮುಖ್ಯವಾದಂತವುಗಳು. ಆದರೆ ಇವುಗಳೊಂದಿಗೆ ಮತ್ತೊಂದನ್ನು ಕೂಡ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು, ಬಲವಾದ ಆಹಾರ, ಬಲವಾದಂತ ಆಹಾರ. ಇಬ್ರಿಯರಿಗೆ ಬರೆದಂತ ಪತ್ರಿಕೆಯಲ್ಲಿ ಪೌಲರವರು ಹೇಳ್ತಾರೆ ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಿಂದ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದಯೋಕ್ತಿಗಳ ಮೂಲಪಾಠವನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ನೀವು ಹಾಲು ಕುಡಿಯಬೇಕು. ಓದಿ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ಎಷ್ಟು ಡಿಟೇಲ್ಡ್ ಆಗಿ ಪೌಲರವರಲ್ಲಿ ಮಾತನಾಡ್ತಿದ್ದಾರೆ ನೋಡಿ ಪ್ರಿಯರೇ. ಹಾಲು ಅಂತಂದ್ರೆ ಏನು, ಬಲವಾದಂತ ಆಹಾರ ಅಂತಂದ್ರೆ ಏನು, ಡಿಫ್ರೆನ್ಸ್ ಹೇಳ್ತಿದ್ದಾರೆ. ಸೊ ನೀವು ಬೋಧಕರಾಗಬೇಕಿತ್ತು, ದೇವೋಕ್ತಿಯ ಮೂಲ ಪಾಠಗಳು ತಿರುಗಿ ನಿಮಗೆ ಹೇಳ್ಕೊಡಬೇಕಾಗ್ತದೆ. ಮೂಲ ಪಾಠಗಳು, ಪ್ರಾರಂಭದ ಪಾಠಗಳು, ದ ಫಸ್ಟ್ ವಿಚ್ ಯು ಹ್ಯಾವ್ ಲರ್ನ್ಡ್, ABCDs, ಮತ್ತೆ ನಿಮ್ಗೆ ಹೇಳ್ಕೊಡ್ಬೇಕಾಗ್ತಿದೆ, ಮತ್ತೆ ನಿಮ್ಗೆ ಕಳ್ಸ್ಕೊಡ್ಬೇಕಾಗ್ತಿದೆ. ಯಾಕೆಂತಂದ್ರೆ ಮರೆತು ಬಿಟ್ಟಿದ್ದೀರಾ ನೀವು. ಮೂಲ ಪಾಠಗಳನ್ನೇ, ಹಾಲನ್ನೇ ನೀವು ಮರೆತು ಹೋದರೆ, ಹಾಲನ್ನೇ ನೀವು ಬಿಟ್ಟು ಬಿಟ್ಟರೆ ಬಲವಾದಂತ ಆಹಾರವನ್ನು ಎಲ್ಲಿ ನಾವು ತೆಗೆದುಕೊಳ್ಳೋದು, ಬಲವಾದಂತ ಆಹಾರ ಎಂದು ನಾವು ಸೇವಿಸೋದು? ಈ ಆತ್ಮೀಯ ಅಭಿವೃದ್ಧಿಯನ್ನು ಅನೇಕ ಕ್ರೈಸ್ತರು ನಿರ್ಲಕ್ಷ್ಯ ಮಾಡಿದ ಹಾಗೆ ನಾವು ನಿರ್ಲಕ್ಷ್ಯ ಮಾಡಬಾರದು ಪ್ರಿಯರೇ. ಈ ಆತ್ಮೀಯ ಅಭಿವೃದ್ಧಿಯಲ್ಲಿ ದೇವರೊಂದಿಗೆ ಇರುವಂತ ಈ ಸಹವಾಸವನ್ನು ಅನೇಕರು ಬಿಟ್ಟು ದೇವರಿಂದ ದೂರ ಆದ ಹಾಗೆ ನಾವು ದೂರ ಆಗಬಾರದು ಪ್ರಿಯರೇ. ಏಕೆಂತಂದ್ರೆ ಆತ್ಮೀಕ ಬೆಳವಣಿಗೆ ನಮ್ಮೆಲ್ಲರ ಬದುಕಿಗೆ ಬಹಳ ಬಹಳ ಪ್ರಾಮುಖ್ಯ, ಅವಶ್ಯ, ಇದು ಬಹಳ ಅವಶ್ಯ. ಪೌಲರವರು ಪ್ರಾರಂಭದಲ್ಲಿ ಇದ್ದಂತ ಪರಿಸ್ಥಿತಿಯನ್ನ ನಾವು ನೋಡುವುದಾದರೆ, ಆತನ ಪ್ರಾರಂಭದ ಸ್ಥಿತಿಯಲ್ಲಿ ವಾಕ್ಯವನ್ನು ಅರಿಯದೆ ಅಸಹಿಸಿಕೊಳ್ಳುವಂತ ಪರಿಸ್ಥಿತಿಯಿಂದ ಆತನ ಅಂತ್ಯ ಸ್ಥಿತಿಯನ್ನು ನಾವು ನೋಡುವಾಗ ವಾಕ್ಯಕ್ಕೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕೆ ಸಿದ್ಧನಾದಂತ ಅಪೊಸ್ತಲನು, ಹಿರಿಯ ಸೇವಕನಾದಂತ ಪೇತ್ರನು ತಪ್ಪು ಮಾಡಿದಾಗ ಗದರಿಸಿದಂತ ಅಪೊಸ್ತಲನು, ಧೈರ್ಯವಾಗಿ ವಾಕ್ಯವನ್ನು ಪ್ರಕಟಿಸಿದಂತ ಅಪೊಸ್ತಲನು, ಓವರ್ ಎ ನೈಟ್ ಚೇಂಜ್ ಬಂತ. ಇದು ಒಂದು ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ಪವಿತ್ರಾತ್ಮನು ಬಂದ್ಬಿಟ್ಟು ಈ ಲೆವೆಲ್ಗೆ ಬದಲಾವಣೆಯನ್ನ ತಂದುಬಿಟ್ರ ಪೌಲರವರಲ್ಲಿ? ಇಲ್ವಲ್ಲ. ಪೌಲರವರು ದಿನವೂ ಪ್ರತಿ ದಿನವೂ he was learning. ಆತನಿಗೆ ಗೊತ್ತಿಲ್ಲದೆ ಇರುವಂತ ಸಂಗತಿಗಳನ್ನು ವ್ಯಕ್ತಿಗಳೊಂದಿಗೆ ಕಲಿತುಕೊಳ್ಳುತ್ತಿದ್ದನು. ಆತನಿಗೆ ತಿಳಿಯದಂತ ಸಂಗತಿಗಳನ್ನು ಪವಿತ್ರಾತ್ಮನು ಆತನಿಗೆ ತಿಳಿಸುತ್ತಿದ್ದನು. ಆತನಿಗೆ ಅರ್ಥ ಆಗದೆ ಇರುವಂತ ಸಂಗತಿಗಳನ್ನು ಪವಿತ್ರಾತ್ಮನು ಆತನಿಗೆ ತಿಳಿಸಿ ಮುಂದಕ್ಕೆ ನಡೆಸುತ್ತಿದ್ದರು. ಇವೆಲ್ಲ ಪೌಲರವರು ಕಲ್ತ್ಕೊಂಡಿರೋದ್ರಿಂದನೇ ತಾನೆ ಪ್ರಿಯರೇ ಇವತ್ತಿಗೂ ಪೌಲರವರನ್ನು ನಾವು ನೆನಪು ಮಾಡಿಕೊಳ್ಳುತ್ತಿದ್ದೇವೆ, ಪೌಲರವರ ಪತ್ರಿಕೆಗಳನ್ನ ನಾವು ರೆಫರ್ ಮಾಡ್ತಿದ್ದೇವೆ. ಬಿಕಾಸ್ he learned, because he developed. Then what about you and me? ನಾವು ಡೆವಲಪ್ ಆಗ್ತಿದ್ದೇವಾ, ನಿಂತು ಹೋಗ್ಬಿಟ್ಟಿದ್ದೇವಾ, ಬೆಳೆಯುತ್ತಿದ್ದೇವಾ, ನಮ್ಮ ಬೆಳವಣಿಗೆಯನ್ನ ನಿಲ್ಲಿಸಿಕೊಂಡು ಬಿಟ್ಟಿದ್ದೇವಾ? ಪ್ರಿಯರೇ, ನಮ್ಮ ಜೀವನದಲ್ಲಿ ವಾಕ್ಯವನ್ನು ಕಲಿಯುವುದು ನಿಲ್ಲಿಸಿದಂತ ದಿನ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದನ್ನ ನಿಲ್ಲಿಸಿದಂತ ದಿನ, ಎಷ್ಟೇ ವಾಕ್ಯ ಕೇಳಿದರೂ ನಮ್ಮ ಹೃದಯಗಳಲ್ಲಿ ಅದು ಸ್ಥಿರವಾಗಿ ನಿಲ್ಲದಂತ ದಿನ,
ಬೆಳವಣಿಗೆ ನಿಂತೋಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಬೆಳವಣಿಗೆ ನಿಂತೋದ್ರೆ ಏನಾಯ್ತು ಬ್ರದರ್? ಏನಾಗುತ್ತೆ? ಇಸ್ ದಟ್ ಎ ಮೇಜರ್ ಕನ್ಸರ್ನ್? ಅದೇನು ದೊಡ್ಡ ವಿಷಯನ ಅಂತಂದ್ರೆ, ಎಸ್, ಇಟ್ ಈಸ್ ಎ ವೆರಿ ಮೇಜರ್ ಕನ್ಸರ್ನ್. ನಿನ್ನ ಬಳಿಗೆ ಬರುತ್ತಿರುವಂತ ಆಹಾರ ವೇಸ್ಟ್ ಆಗ್ತಿದೆ ಅಂತ ಅರ್ಥ. ನಿನ್ನ ಮುಂದೆ ಇಡಲ್ಪಟ್ಟಂತ ಆಹಾರವನ್ನ ನೀನ್ ಸೇವಿಸ್ತಿಲ್ಲ ಅಂತ ಅರ್ಥ. ನಿನಗೋಸ್ಕರ ಸಿದ್ಧ ಮಾಡಿದಂತ ಶ್ರೇಷ್ಠವಾದ ಬೆಳೆವುಳ್ಳ ಆಹಾರ ನೀನ್ ತೆಗೆದುಕೊಳ್ತಿಲ್ಲ. ಯಾಕೆಂತಂದ್ರೆ ಆ ಆಹಾರಕ್ಕೋಸ್ಕರ ಹೊರಗಿರುವಂತವ್ರು ಕಾದುಕೊಂಡಿದ್ದಾರೆ. ಅವರಿಗೆ ಸಿಕ್ತಿಲ್ಲ ಇಂಥ ಆಹಾರ, ಅವರ ಬಳಿಯಲ್ಲಿ ಇಲ್ಲ. ಅವರು ಹುಡುಕಿದರೂ ಸಿಗದಂತ ಆಹಾರ, ಶ್ರೇಷ್ಠವಾದಂತ ಅಮೂಲ್ಯವಾದಂತ ಆಹಾರ ದೇವರು ನಿನಗೋಸ್ಕರ ಸಿದ್ಧ ಮಾಡಿ ನಿನ್ನ ಮುಂದೆ ಇಡಬೇಕಾದರೆ ಅದನ್ನು ನಾವು ತಾತ್ಸಾರ ಮಾಡ್ತಿದ್ದೇವೇನೋ, ಅದನ್ನ ನಾವು ಕಾಲಿಂದ ಒದ್ದು ಬಿಡ್ತಿದ್ದೇವೇನೋ, ನನಗ್ ಬೇಡ ಅಂತ ಅಹಂಕಾರದ ಮಾತುಗಳನ್ನ ನಾವು ಮಾತನಾಡ್ತಿದ್ದೇವೇನೋ. ದಯಮಾಡಿ ನೋಡಿಕೊಳ್ಳೋಣ ಪ್ರಿಯರೇ. ನಿನಗೆ ಸಿಗುತ್ತಿರುವಂತ ಆಹಾರ ಎಷ್ಟು ಅಮೂಲ್ಯವಾದದ್ದು ಯಾವತ್ತಾದ್ರೂ ಅರ್ಥ ಆಗಿದೆಯಾ? ನಿನಗೆ ಪ್ರತಿದಿನ ಸರ್ವ್ ಮಾಡ್ತಿರುವಂತ ಆ ಒಂದು ಫುಡ್, ಯು ನೋ ದ ವ್ಯಾಲ್ಯೂ ಆಫ್ ದಟ್ ಫುಡ್. ನಿನಗೆ ಆ ಆಹಾರದ ವ್ಯಾಲ್ಯೂ ಗೊತ್ತಾದ್ರೆ ಯು ಡೋಂಟ್ ವೇಸ್ಟ್ ಇಟ್. ನಮ್ಮ ದೇಹಕ್ಕೆ ಬೇಕಾಗಿರುವಂತ ಆಹಾರದ ವ್ಯಾಲ್ಯೂ ಗೊತ್ತಾದ್ರೇನೆ ತುಂಬಾ ಸಲ ಹೇಳ್ತೇವೆ, ವೇಸ್ಟ್ ಮಾಡಬೇಡಿ. ಆಹಾರವಿಲ್ದಿರ ತುಂಬಾ ಜನ ದುಃಖ ಪಡ್ತಿದ್ದಾರೆ, ತುಂಬಾ ಜನ ಮರಣವಾಗ್ತಿದ್ದಾರೆ. ನಿಮಗ್ ಸಿಕ್ಕಿದೆಯಲ್ಲ ಈ ಆಹಾರವನ್ನ, ಕೇರ್ಫುಲ್ ಆಗ್ತೀನಿ. ಒಂದೇ ಒಂದು ಅಗಲಾದ್ರೂ ಅದ್ರಲ್ಲಿ ವೇಸ್ಟ್ ಮಾಡಬೇಡಿ. ಒಂದು ಇದಾದ್ರೂ ಹೊರಗಡೆ ಹಾಕ್ಬೇಡಿ. ನೀಟಾಗಿ ತಿನ್ನಿ, ವೇಸ್ಟ್ ಮಾಡಬೇಡಿ. ಬಿಕಾಸ್ ಯು ನೋ ದ ವ್ಯಾಲ್ಯೂ. ಆಹಾರದ ವ್ಯಾಲ್ಯೂ ನಮಗ್ ಗೊತ್ತಿದೆ. ದೆನ್ ವಾಟ್ ಅಬೌಟ್ ದಿ ಸ್ಪಿರಿಚುವಲ್ ಫುಡ್? ಆತ್ಮಿಕವಾದಂತ ಆಹಾರದ ವ್ಯಾಲ್ಯೂ ಗೊತ್ತಾಗಿದೆಯಾ ಪ್ರಿಯರೇ? ನನ್ನ ಆತ್ಮವನ್ನು ಬೆಳೆಸುವಂತದ್ದು, ಬಲಪಡಿಸುವಂತದ್ದು ವಾಕ್ಯವಾದರೆ ಆ ವಾಕ್ಯವನ್ನು ನಾವು ಯಾವ ಮಟ್ಟಕ್ಕೆ ನಾವು ತೆಗೆದುಕೊಳ್ಳುತ್ತಿದ್ದೇವೆ, ಆ ವಾಕ್ಯವನ್ನು ಯಾವ ಮಟ್ಟಕ್ಕೆ ನಾವು ಸೇವಿಸಿದ್ದೇವೆ, ಆ ವಾಕ್ಯಕ್ಕೆ ಯಾವ ಮಟ್ಟಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಿದ್ದೇವೆ, ಇಂಪಾರ್ಟೆನ್ಸ್ ಇಲ್ಲ. ಬೇಡ ಅಂತ ಅಂದ್ಕೊಂಡು ತಳ್ಳಿ ಬಿಡ್ತಿದ್ದೇವೇನೋ ಪ್ರಿಯರೇ. ಹೊರಗಡೆ ನೋಡ್ಲಿಕ್ಕೆ ಎಲ್ಲರೂ ಚೆನ್ನಾಗಿದ್ದೇವೆ, ಒಳಗೆ ನಿನ್ನಲ್ಲಿರುವಂತ ನಿನ್ನ ಆತ್ಮ, ನಿನ್ನಲ್ಲಿರುವಂತ ನಿನ್ನ ಆ ಆತ್ಮೀಯ ಆಹಾರಕ್ಕೋಸ್ಕರವಾಗಿ ತವಕಿಸುತ್ತಿರುವಂತಹ ನಿನ್ನ ಆತ್ಮಕ್ಕೋಸ್ಕರ ಯೋಚನೆ ಮಾಡಿದ್ಯಾ ಯಾವತ್ತಾದ್ರೂ? ಸಾಕು ವಾಕ್ಯ ಕೇಳಿದ್ರೆ ಬೇಜಾರ್. ಬಿಕಾಸ್ ಯು ಡೋಂಟ್ ನೋ ದ ವ್ಯಾಲ್ಯೂ. You don't know the value of the food which you are being served. ನಿನ್ನ ಮುಂದೆ ಇಡಲ್ಪಡುತ್ತಿರುವಂತ ಆಹಾರದ ವ್ಯಾಲ್ಯೂ ನಮಗೆ ಅರ್ಥ ಆಗ್ತಿಲ್ಲ, ವಾಕ್ಯದ ವ್ಯಾಲ್ಯೂ ನಮಗೆ ಅರ್ಥ ಆಗ್ತಿಲ್ಲ. ಬೆಳವಣಿಗೆ ಅಷ್ಟು ಪ್ರಾಮುಖ್ಯನ ಪ್ರಿಯರೇ? ವೈ ಸ್ಪಿರಿಚುವಲ್ ಗ್ರೋತ್ ಮ್ಯಾಟರ್ಸ್? ಯಾಕೆ ಆತ್ಮೀಕವಾದಂತ ಬೆಳವಣಿಗೆ ಇಂಪಾರ್ಟೆಂಟ್ ಅಂತಂದ್ರೆ, ಆತ್ಮೀಕವಾದಂತ ಬೆಳವಣಿಗೆ ಅನೇಕ ವಿಷಯಗಳನ್ನ ನಿನಗೆ ಹೇಳ್ಕೊಡುತ್ತೆ. ಆತ್ಮೀಕವಾದಂತ ಬೆಳವಣಿಗೆ ಅನೇಕ ರೀತಿಯಲ್ಲಿ ನಿನಗೆ ಪ್ರಯೋಜನಕರವಾಗಿರುತ್ತದೆ. ಆತ್ಮೀಕವಾದಂತ ಬೆಳವಣಿಗೆ ನಿನ್ನನ್ನು ದೇವರಿಗೆ ಹತ್ತಿರ ಮಾಡುತ್ತದೆ, ಕ್ರಿಯೆಗಳನ್ನ ಬೆಳೆಸುತ್ತೆ. ಬರೀ ವಿಶ್ವಾಸವನ್ನಲ್ಲ, ಕ್ರಿಯೆಗಳಿಲ್ಲದಂತ ವಿಶ್ವಾಸ ಸತ್ತದ್ದು. 2ನೇ ಅಧ್ಯಾಯ 17ನೇ ವಚನ, ಯಾಕೋಬನ ಪತ್ರಿಕೆ. ಒಂದ್ಸಲ ನೋಡಿಕೊಂಡು ಬರೋಣ ಪ್ರಿಯರೇ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗಲ್ಲವಾದರೆ ಸಾಕು ಸಿಸ್ಟರ್. ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ದೆನ್ ನಮ್ಮಲ್ಲಿ ಇದಾವಲ್ವ ಬ್ರದರ್? ಪ್ರತಿ ವಾರ ಚರ್ಚ್ಗೆ ಹೋಗ್ತೇವಲ್ವಾ, ಹಾಡಾಡ್ತೇವಲ್ವಾ? ಅದಲ್ಲ, ಅದು ಕ್ರಿಯೆಗಳಲ್ಲ. ಇಟ್ಸ್ ಅ ರೆಗ್ಯುಲರ್ ಥಿಂಗ್. ಕ್ರಿಯೆಗಳು ಅದು ಬಿಟ್ಟು ನೀನೇನ್ ಮಾಡ್ತೀಯ, ಅದೇ ಕ್ರಿಯೆಗಳು. ನೀನ್ ಯಾವ್ದಾದ್ರೆ ಕ್ರಿಯೆಗಳು ಅಂತ ನೀವು ಅಂದುಕೊಳ್ಳುತ್ತೇವಲ್ವಾ, ಅದಕ್ಕೆ
ಅಧಿಕವಾಗಿ ಒಂದು ಸ್ಟೆಪ್ ಅಹೆಡ್ ನಾವು ಮಾಡುವಂತದ್ದು ಏನಾದ್ರೂ ಇದೆ ನೋಡಿ, ಅದು ಕ್ರಿಯೆಗಳು. ಪ್ರತಿ ವಾರ ಸಭೆಗೆ ಬರೋದು, ಇಟ್ಸ್ ಯೋರ್ ಡ್ಯೂಟಿ. ಇಟ್ಸ್ ಯೋರ್ ಡ್ಯೂಟಿ. ಬಂದ ಮೇಲೆ ಏನ್ ಮಾಡ್ತಿದ್ಯಾ, ಬಂದ ಮೇಲೆ ಕೇಳಿದಂತ ವಾಕ್ಯವನ್ನು ಯಾವ ಮಟ್ಟಕ್ಕೆ ಹೃದಯದಲ್ಲಿ ಇಟ್ಕೊಂಡಿದ್ಯಾ, ಅದರ ಪ್ರಕಾರ ಎಷ್ಟು ದೂರ ನಡೀತಿದ್ಯಾ ದೇವರೊಂದಿಗೆ. ದಟ್ ಈಸ್ ವಾಟ್ ಮ್ಯಾಟರ್ಸ್. ದಟ್ ಈಸ್ ವಾಟ್ ರಿಯಲಿ ಮ್ಯಾಟರ್ಸ್. ಹಾಗಾಗಿ ಪ್ರಿಯ ಕ್ರೈಸ್ತರೆ, ಬೆಳೆಯುತ್ತಿದ್ದೇವ ವಾಕ್ಯದಲ್ಲಿ, ಬೆಳೀತಿದ್ದೇವ ವಾಕ್ಯದಲ್ಲಿ. ಒಂದು ವರ್ಷ ಬೆಳವಣಿಗೆ ನಮ್ಮಲ್ಲಿ ಕಾಣಿಸ್ತು, ಒಂದು ವರ್ಷ ನಮ್ಮಲ್ಲಿ ಬದಲಾವಣೆ ಕಾಣಿಸ್ತು, ಮತ್ತೆ ನಮ್ಮಲ್ಲಿ ಬದಲಾವಣೆ ಕಾಣಿಸ್ತಿಲ್ಲ, ಬೆಳವಣಿಗೆ ಕಾಣಿಸ್ತಿಲ್ಲ, ನಿಂತು ಹೋಗ್ಬಿಟ್ಟಿದೆ, ಬೆಳಿತಿಲ್ಲ. ನಾವು ಎಲ್ಲಿದ್ದೇವೋ ಅಲ್ಲೇ ಇದ್ದೇವೆ, ಅಲ್ಲೇ ಇದ್ಕೊಂಡು ಖುಷಿ ಪಡ್ತಿದ್ದೇವೆ. ಆದ್ರೆ ವಿಷಯ ಏನೋ ಗೊತ್ತಾ, ನೆನ್ನೆ ಮೊನ್ನೆ ಬಂದವರು, ನಿನಗಿಂತ ಕಲ್ತ್ಕೊಳ್ಳೋದ್ರಲ್ಲಿ ತುಂಬಾ ಆಸಕ್ತಿ ಉಳ್ಳವರು ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ. ನಿನ್ನನ್ನು ದಾಟ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಿನ್ನನ್ನು ದಾಟಿ ಮುಂದಕ್ಕೆ ಹೋಗಿದ್ದಾರೆ. ಅವರಿಗೆ ಆಸಕ್ತಿ ಜಾಸ್ತಿ, ವಿಶ್ವಾಸ ಜಾಸ್ತಿ ನಿನಗಿಂತ, ನನಗಿಂತ. ಅದಕ್ಕೆ ಅವರು ತುಂಬಾ ದೂರ ಹೋಗಿದ್ದಾರೆ ದೇವರಲ್ಲಿ. ನಾವು ಎಲ್ಲಿದ್ದೇವೋ ಅಲ್ಲೇ ಇದ್ದೇವೆ. ನೆನ್ನೆ ಎಲ್ಲಿದ್ವೋ ಇವತ್ತು ಅಲ್ಲೇ ಇದ್ದೇವೆ. ಪ್ರೇರೆ, ಒಮ್ಮೆ ನೋಡಿಕೊಳ್ಳೋಣ ಪ್ರೇರೆ. ಈ ಆತ್ಮೀಯ ಜೀವನದ ಪ್ರಯಾಣ ನಿಲ್ಲುವಂತದ್ದಲ್ಲ ಪ್ರೇರೆ, ನಿಲ್ಲಬಾರದು. ಪ್ರತಿದಿನ 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 ಯು ಹ್ಯಾವ್ ಟು ಲರ್ನ್ ಸಮಥಿಂಗ್ ಫ್ರಮ್ ದ ವರ್ಡ್ ಆಫ್ ಗಾಡ್. ವಾಕ್ಯದಿಂದ, ದೇವರಿಂದ, ಪವಿತ್ರಾತ್ಮನಿಂದ ಹೇಳಿಕೊಡುವಂತ ಈ ಅಮೂಲ್ಯವಾದಂತ ಸಂಗತಿಗಳನ್ನು ನಾವು ಕಲ್ತ್ಕೊಳ್ಬೇಕು ಪ್ರೇರೆ. ಇಫ್ ಯು ಡೋಂಟ್ ನಿಂತು ಹುಟ್ಟಿದ್ದೇವೆ ಅಂತ ಅರ್ಥ. ಕ್ರಿಯೆಗಳಿಲ್ಲ ಅಂತ ಅರ್ಥ, ವಿಶ್ವಾಸವಿಲ್ಲ ಅಂತ ಅರ್ಥ, ವಿಶ್ವಾಸ ಬೆಳೆಯುತ್ತಿಲ್ಲ ಅಂತ ಅರ್ಥ, ದೇವರ ಮಹಿಮೆಗೋಸ್ಕರ ನೀನು ಉಪಯೋಗವಾಗ್ತಿಲ್ಲ ಅಂತ ಅರ್ಥ. ದೇವರ ಮಹಿಮೆಗೋಸ್ಕರ ನಾನು ಉಪಯೋಗವಾಗ್ತಿದ್ದೇನೆ ಎಂಬುದಾಗಿ ನಾವು ಅಂದುಕೊಂಡ್ರೆ ಅಲ್ಲ ಪ್ರಿಯರೇ. ದೇವರ ಸೇವೆಯಲ್ಲಿ ನಮ್ಮ ಕ್ರಿಯೆಗಳು ಕಾಣಬೇಕು. ಕ್ರಿಯೆಗಳಿಲ್ಲದಂತ ವಿಶ್ವಾಸ ಯಾವುದಕ್ಕೂ ಬರೋದಿಲ್ಲ, ಪ್ರಯೋಜನವಿಲ್ಲ. ದೇವರ ಮಹಿಮೆಗೋಸ್ಕರ ನಮ್ಮನ್ನು ನಿಲ್ಲಿಸುವಂತದ್ದು ಕ್ರಿಯೆಗಳು, ಆತನ ಕಾರ್ಯಗಳು, ಆತನ ವಾಕ್ಯ. ಹಾಗಾಗಿ ಪ್ರೇರೆ, ನಾವು ನಮ್ಮ ಬದುಕುಗಳನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದೇವೆ ಎನ್ನುವಂಥದ್ದನ್ನ ಒಮ್ಮೆ ನೋಡಿಕೊಳ್ಳೋಣ. ಯಾವ್ದಾದ್ರು ಒಂದ್ ಮನೆಗೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಮನೆ ನೀಟಾಗಿ ಗುಡಿಸಿ, ಯಾವ ಸಾಮಾನು ಎಲ್ಲಿರ್ಬೇಕು ಅಲ್ಲಿಟ್ಟು, ಎಲ್ಲ ನೀಟಾಗಿದೆ ಅಂತ ಅಂದ್ಕೊಳ್ಳಿ. ಆ ಮನೆ ನೋಡಿದ ತಕ್ಷಣ ನಾವೇನ್ ಅಂದ್ಕೊಳ್ತೇವೆ ಹೇಳಿ? ಈ ಮನೇನ ಚೆನ್ನಾಗಿ ಇಟ್ಟಿದಾರ ಅಂತ ಅಂದ್ಕೊಳ್ತೇವೆ, ಚೆನ್ನಾಗಿ ಇಟ್ಟಿಲ್ಲ ಅಂತ ಅಂದ್ಕೊಳ್ತೇವೆ. ಮನೇನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಮನೆಯನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ವರ್ಷದಿಂದ ಜೋಡಿಸಿರುವಂತ ಸಾಮಾನುಗಳನ್ನ ಮತ್ತೆ ಒಂದು ವರ್ಷದ ನಂತರವರೆಗೂ ಮುಟ್ಟದೇ ಇದ್ರೆ ಮನೆ ಚೆನ್ನಾಗಿ ಮೇಂಟೈನ್ ಮಾಡಿದಾಗ ಮೇಂಟೈನ್ ಮಾಡದ ಹಾಗೆ ನಮ್ಮ ಬದುಕಿನಲ್ಲಿ ಈ ಹೃದಯವೆಂಬಂತ ಮನೆಯನ್ನು ಜೋಡಿಸಿ ಎಷ್ಟು ವರ್ಷಗಳಾಗಿದೆ. ಎಲ್ಲಿರೋ ಸಾಮಾನಲ್ಲೇ ಬಿಟ್ಟು ಅಸಹ್ಯವಾಗಿದೆಯಾ ಮನೆ ಒಳಗಡೆ ಬಂದಿದ ತಕ್ಷಣ. ಆದ್ರೆ ಯಾವಾಗಾದ್ರೆ ವಾಕ್ಯ ಒಳಗಡೆ ಇರುತ್ತೋ, ಯಾವಾಗಾದ್ರೆ ದೇವರು ಒಳಗಡೆ ಇರ್ತಾರೋ, ಮನೆ ಗೂಡಿಸಿ ಶುಭ್ರವಾಗಿರುತ್ತೆ ಅಂತೆ ಪ್ರಿಯರೇ, ಶುಭ್ರವಾಗಿರುತ್ತೆ. ಯಾವಾಗಾದ್ರೆ ವಾಕ್ಯವನ್ನ ನಾವು ಬಿಡುತ್ತೇವೋ, ದೇವರನ್ನು ನಾವು ಬಿಡುತ್ತೇವೋ, ಮನೆ ಏನಾಗುತ್ತೆ ಗೊತ್ತಾ? ಅಸಹ್ಯ, ಯಾರು ಬರ್ಲಿಕ್ಕೆ ಇಷ್ಟ ಪಡೋದಿಲ್ಲ. ದೇವರಿದಾರ ನಮ್ಮಲ್ಲಿ. ಎ ವೆಲ್ ಮೇಂಟೈನ್ಡ್ ಗಾರ್ಡನ್, a well-maintained garden will show the work of gardener. ಒಂದು ಹೂತೋಟವನ್ನ ನೋಡಿದಾಗ ಅದು ಎಷ್ಟು ಸುಂದರವಾಗಿರುತ್ತಲ್ವಾ? ಆ ಹೂತೋಟವನ್ನು ನೋಡಿದಾಗ ಆ ಹೂತೋಟದ ಕೆಲಸದವನ ಕಷ್ಟ, ಶ್ರಮೆ ಅದರಲ್ಲಿ ಕಾಣಿಸುತ್ತೆ. ಹಾಗೆ ನಿನ್ನ ಆತ್ಮೀಯ ಜೀವನವನ್ನು ನೋಡಿದಾಗ ನಿನ್ನ ದೇವರು ನಿನಗೋಸ್ಕರ ಪಟ್ಟಂತ ಶ್ರಮೆ, ಕಷ್ಟ ಅದರಿಂದ ಕಾಣುತ್ತೆ. ಬಿಕಾಸ್ ಹಿ ಇಸ್ ದ ಗಾರ್ಡನರ್.
ಆತನ ಕೆಲಸದವನು ಕೆಲಸ ಮಾಡ್ತಿದ್ದಾರೆ ನಮಗೋಸ್ಕರ, ನಮ್ಮನ್ನು ತನ್ನಲ್ಲಿ ನಿಲ್ಲಿಸಿಕೊಳ್ಳೋದಕ್ಕೋಸ್ಕರ, ಬೀಳದಂತೆ ಕಾಪಾಡುವುದಕ್ಕೋಸ್ಕರ. ದೆನ್ ವಾಟ್ ವಿ ಆರ್ ಡೂಯಿಂಗ್, ನಾವೇನ್ ಮಾಡ್ತಿದ್ದೇವೆ? ಮಾಡಿ ನೋಡಿಕೊಳ್ಳೋಣ ಪ್ರಿಯರೇ. ಈ ಆತ್ಮೀಯ ಬೆಳವಣಿಗೆಯನ್ನು ನಿಲ್ಲಿಸಿಕೊಂಡು ಬಿಟ್ರೆ ನಾವು ಬದುಕಿದ್ದರೂ ಕೂಡ ಜೀವವಿಲ್ಲದವರಾಗಿರುತ್ತೇವೆ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-7 ವಚನಗಳನ್ನು ನಾವೊಮ್ಮೆ ನೋಡಿಕೊಳ್ಳೋಣ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-7 ವಚನಗಳು. ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿವೃದ್ಧಿಯನ್ನು ಹೊಂದಿ, ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ಮತ್ತೆ ಆ ಮಾತನ್ನು ಓದಿಕೊಳ್ಳೋಣ. ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ಥ್ಯಾಂಕ್ ಯು ಸಿಸ್ಟರ್. ಕ್ರಿಸ್ತನಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡಿರಿ. ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡಿರಿ ಅಂತಂದ್ರೆ ದೇವರೇ ಸ್ತೋತ್ರ 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 ಸ್ತೋತ್ರ. ಕೆಲವೊಬ್ಬರ ಪ್ರಾರ್ಥನೆ ಸ್ತೋತ್ರ 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 ಸ್ತೋತ್ರ, ಲಾಸ್ಟ್ ಅಲ್ಲಿ ಆಮೇಲೆ ಏನಿರಲ್ಲ. ಇದ ಸ್ತೋತ್ರ ಅಂದ್ರೆ ಸ್ತೋತ್ರ ಮಾಡಿರಿ ಅಂತಂದ್ರೆ ಸ್ತೋತ್ರ ಸ್ತೋತ್ರ. ನಿನ್ನ ಕ್ರಿಯೆಗಳು, ನಿನ್ನ ಮಾತುಗಳು, ನಿನ್ನ ಆತ್ಮೀಯ ಜೀವನದ ಬೆಳವಣಿಗೆ, ನಿನ್ನ ಆತ್ಮೀಯ ಅಭಿವೃದ್ಧಿ ಪ್ರೇರೆ. ವಯಸ್ಸಾಗ್ಬಿಟ್ಟಿದೆ ಇನ್ನೇನ್ ಕಲ್ತ್ಕೊಳ್ತೇವೆ ಅಂತಂತಾರೆ ತುಂಬಾ ಜನ. ವಯಸ್ಸಾದ್ರೆ ಏನ್ ಕಲ್ತ್ಕೊಳ್ಳಿಕ್ಕೆ ವಯಸ್ಸಾದ್ರೆ ಏನ್ ಪ್ರಿಯರೇ? ಬಹಳ ಮಂದಿ ದೇವರಿಂದ ಕಲ್ತ್ಕೊಳ್ಳೋದನ್ನ ನಿಲ್ಲಿಸುವುದಕ್ಕೆ ಕಾರಣವೇನೋ ಗೊತ್ತಾ? ನಾನೆಲ್ಲ ಕಲ್ತ್ಕೊಳಕ್ ಆಗಲ್ಲ. ಡೆಡ್ ಎಂಡ್ ಬಂದ್ಬಿಟ್ಟಿದ್ದೇನೆ, ನನಗಾಗಲ್ಲ. ದೇರ್ ಇಸ್ ನಥಿಂಗ್ ಕಾಲ್ಡ್ ಡೆಡ್ ಎಂಡ್ ಇನ್ ಯೋರ್ ಲೈಫ್. ನೀನ್ ಡೆಡ್ ಎಂಡ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಡೆಡ್ ಎಂಡ್ ಆಗ್ತೀಯ ಅಷ್ಟೇ. ದೇವ್ರು ಯಾವತ್ತೂ ಕೂಡ ನೀನ್ ಡೆಡ್ ಎಂಡ್ ಆಗಿ ಬಿಡ್ಬೇಕು, ನೀನ್ ಏನ್ ಕಲ್ತ್ಕೊಳ್ಬಾರದು ಎಂಬುದಾಗಿ ದೇವ್ರು ಯಾವತ್ತು ಅಂದ್ಕೊಳ್ಳೋದಿಲ್ಲ. ದೇವ್ರು ಯಾವಾಗಲೂ ಅಂದ್ಕೊಳ್ಳೋದು ಒಂದೇ ಒಂದು, ನೀನ್ ಕಲ್ತ್ಕೊಳ್ಬೇಕು, ನೀನ್ ಅಭಿವೃದ್ಧಿ ಆಗ್ಬೇಕು, ನೀನ್ ಮುಂದಕ್ಕೆ ಬರಬೇಕು, ನಿನ್ ದೇವರಲ್ಲಿ ಮುಂದಕ್ಕೆ ಸಾಗಬೇಕು. ದಿಸ್ ಇಸ್ ವಾಟ್ ಗಾಡ್ ವಾಂಟ್ಸ್. ಬಟ್ ವಾಟ್ ವಿ ಡೂ, ನಾವೇನ್ ಮಾಡ್ತಿದ್ದೇವೆ ಅಂತಂದ್ರೆ, ದೇವ್ರೆ ಸಾಕು, ನಾನ್ ಡೆಡ್ ಎಂಡ್ ಬಂದ್ಬಿಟ್ಟಿದ್ದೇನೆ, ಇನ್ ನಾನು ಬೆಳಿಲಿಕ್ಕಾಗಲ್ಲ, ಏನ್ ಕಲ್ತ್ಕೊಳ್ಳಿಕ್ಕಾಗಲ್ಲ. ನೋ ಸರ್, ನಾವು ದೇವರಲ್ಲಿ ಮುಂದಕ್ಕೆ ಸಾಗಬೇಕು. ಇಫ್ ಯು ಆರ್ ಎ ಕ್ರಿಸ್ಟಿಯನ್ ಮೈ ಡಿಯರ್ ಫ್ರೆಂಡ್, ನೀನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿರುವಂತ ಒಂದು ಆತ್ಮೀಯವಾದಂತ ಸಹೋದರ ಸಹೋದರಿಯರಾಗಿದ್ದರೆ, ಅಂತ ಆತ್ಮೀಯ ಸಹೋದರ ಸಹೋದರರಿಗೆ ಹೇಳುವಂತದ್ದೇನೋ ಗೊತ್ತಾ? ಆತ್ಮಿಕವಾಗಿ ಅಭಿವೃದ್ಧಿಯಾಗಿ, ಆತ್ಮಿಕವಾಗಿ ಬೆಳೆಯಿರಿ. ಆತ್ಮಿಕವಾಗಿ ಬೆಳೆಯುವುದನ್ನ ನಿಲ್ಲಿಸಬೇಡಿ. ಆತ್ಮಿಕವಾಗಿ ದೇವರಿಗೆ ಹತ್ತಿರವಾಗುವುದನ್ನ ನಿಲ್ಲಿಸಬೇಡಿ. ಆತನ ವಾಕ್ಯದಲ್ಲಿ ಬೇರೂರಿರುವವರಾಗಿ, ಆತನನ್ನು ಬಿಡದೆ, ಆತನ ವಾಕ್ಯವನ್ನು ಕೇಳಿ ಕ್ರಿಯೆಗಳನ್ನು ಮಾಡುವವರಾಗಿ ನಾವೆಲ್ಲರೂ ಇರಬೇಕು. ಕ್ರಿಯೆಗಳಲ್ಲಿ ಅಭಿವೃದ್ಧಿ ಹೊಂದುವವರಾಗಿ ನಾವೆಲ್ಲರೂ ಇರಬೇಕು. ಇಟ್ಸ್ ನಾಟ್ ಎ ಒನ್ ಡೇ ಪ್ರಾಕ್ಟೀಸ್, ಇಟ್ ಈಸ್ ಅನ್ ಎವ್ರಿ ಡೇ ಪ್ರಾಕ್ಟೀಸ್. ಅದು ಪ್ರತಿದಿನ ಮಾಡಬೇಕಾದಂತ ಕೆಲಸ. ಯಾಕಂತಂದ್ರೆ ಯಾವಾಗಾದರೆ ಚಿನ್ನ ಅಗ್ನಿಯೊಳಗಿಂದ ಹೋಗಿ ಆ ಅಗ್ನಿಯೊಳಗಿಂದ ಹೊರಬಂದ ನಂತರ ಅದು ಒಳ್ಳೆಯ ರೂಪಕ್ಕೆ ಬರಬೇಕು ಅಂತಂದ್ರೆ ಅನೇಕ ಪೆಟ್ಟುಗಳನ್ನು ತಿನ್ನಬೇಕಾಗತ್ತೆ, ಅನೇಕ ನೋವುಗಳನ್ನ ಸಹಿಸಿಕೊಳ್ಬೇಕಾಗತ್ತೆ. ಆಗಲೇ ತಾನೇ ಸುಂದರವಾದಂತ ರೂಪ ಅದಕ್ಕೆ ಸಿಗುವಂತದ್ದು. ನನ್ನ ಜೀವನದಲ್ಲೂ ಕೂಡ ಪ್ರತಿದಿನ ವಾಕ್ಯದಲ್ಲಿ, ದೇವರಲ್ಲಿ, ಪವಿತ್ರಾತ್ಮನಲ್ಲಿ ನಾವು ಸಮಯವನ್ನು ಕಳೆಯುವಾಗ ವಾಟ್ ದೇ ಡು, ಅವ್ರು ಮಾಡುವಂತದ್ದೇನೋ ಗೊತ್ತಾ? ನಿನ್ನನ್ನು ಅಂದವಾದ, ಸುಂದರವಾದಂತ ರೂಪಕ್ಕೆ ತರುವುದಕ್ಕೆ ಪ್ರಯತ್ನಿಸ್ತಾರೆ. ದಟ್ ಈಸ್ ವಾಟ್ ದೇ ಡು. ಆ ಸುಂದರವಾದಂತ ರೂಪ ನಿನಗೆ ಬಹಳ ಪ್ರಾಮುಖ್ಯ. ಯಾಕೆಂತಂದ್ರೆ ಆ ರೂಪ ದೇವರಿಂದ ನಿನಗೆ ಕೊಡಲ್ಪಟ್ಟಂತ ರೂಪ, ದೇವರೇ ನಿನಗೆ ಕೊಟ್ಟಂತ ರೂಪ. ಹಾಗಾಗಿ ಪ್ರಿಯರೇ, ಲೋಕದಲ್ಲಿ ಹೇಗ್ ಕಾಣಿಸ್ತಿದ್ದೇವೆ, ಇಟ್ ಡಸಂಟ್ ಮ್ಯಾಟರ್.
ದೇವರ ವಿಷಯದಲ್ಲಿ ಹೇಗೆ ಕಾಣಿಸ್ತಿದ್ದೇವೆ? ನಾನು ದೇವರ ಮುಂದೆ ನಿಂತಾಗ ಹೌ ಆಮ್ ಐ ವಿಸಿಬಲ್ ಟು ಗಾಡ್? ನಾನು ಹೇಗೆ ದೇವರಿಗೆ ಕಾಣಿಸ್ತಿದ್ದೇನೆ? ಎಷ್ಟು ಸುಂದರವಾಗಿ ದೇವರಿಗೆ ಕಾಣಿಸ್ತಿದ್ದೇನೆ? ದೇವರಿಂದ ಪೋಷಿಸಲ್ಪಟ್ಟಂತ ನಾನು ಹೇಗ್ ಕಾಣಿಸ್ತಿದ್ದೇನೆ? ದೇವರಿಂದ ಬೆಳೆಯುತ್ತಿರುವಂತ ನಾನು ಹೇಗ್ ಕಾಣಿಸ್ತಿದ್ದೇನೆ ದೇವರ ಮುಂದೆ ನಿಂತಾಗ? ದೇವರು ನಮ್ಮನ್ನ ಕಂಡ ತಕ್ಷಣ ಸಂತೋಷಿಸಬೇಕು. ದೇವರು ನಮ್ಮನ್ನು ನೋಡಿದ ತಕ್ಷಣ ಸಂತೋಷಿಸಬೇಕು. ದೇವರು ನಮ್ಮ ಬಳಿಗೆ ಬರೋದಕ್ಕೆ ಇಷ್ಟಪಡಬೇಕು ಪ್ರಿಯರೇ. ಅದೆಲ್ಲ ಆಗಬೇಕು ಅಂತಂದ್ರೆ ಏನೋ ಗೊತ್ತಾ? ದೇವರ ಅಂಡರಲ್ಲಿ ನಾವು ಬೆಳೆಯುತ್ತಿರಬೇಕು. ಒನ್ ಡೇ, ಒಂದು ವರ್ಷ ಅಲ್ಲ, ಎವ್ರಿ ಡೇ ವಾಕ್ಯವನ್ನು ಓದಿ, ವಾಕ್ಯವನ್ನು ಕೇಳಿ, ವಾಕ್ಯದ ಪ್ರಕಾರವಾಗಿ ಜೀವಿಸಿ. ಯವನಸ್ಥರೇ, ನಿಮ್ಮ ಯೌವನದ ಜೀವನವನ್ನು ಅತ್ಯಧಿಕವಾದಂತ ಮೆಜಾರಿಟಿ ಆಫ್ ದಿ ಪರ್ಸೆಂಟೇಜ್ ಗಿವ್ ಟು ಗಾಡ್. ದೇವರಿಗೆ ಕೊಡಿ, ವಾಕ್ಯಕ್ಕೆ ಕೊಡಿ, ದೇವರ ವಿಷಯಗಳಿಗೆ ಕೊಡಿ. ದಟ್ ಈಸ್ ವಾಟ್ ಯೂಸ್ಫುಲ್ ಟು ಯುವರ್ ಸ್ಪಿರಿಚುವಲ್ ಲೈಫ್. ಲೋಕಕ್ಕಾಗಲಿ, ಲೋಕದಲ್ಲಿರುವವುಗಳಿಗಾಗಲಿ ನಾವು ಕೊಟ್ಟು ದೇವರಿಂದ ದೂರವಾಗಿ ಬದುಕುವುದಕ್ಕಿಂತ ಪ್ರಿಯರೇ, ಆತ್ಮಿಕವಾಗಿ ನಾನು ಇದ್ದೇನೆ ಅಂತಂದುಕೊಂಡು ದೇವರಿಂದ ದೂರವಾಗಿ ಬದುಕುವಂತಹ ಮೋಸಕರವಾದಂತ ಬದುಕಿಗಿಂತ ಪ್ರಿಯರೇ, ಪ್ರತಿದಿನ ವಾಕ್ಯವನ್ನು ಧ್ಯಾನಿಸುತ್ತಾ, ವಾಕ್ಯಕ್ಕೋಸ್ಕರ ಬದುಕುತ್ತಾ, ದೇವರ ಸಂಗತಿಗೆ, ದೇವರಿಗೋಸ್ಕರ ತವಕಿಸುವಂತಹ ಬದುಕುಗಳು ನಮ್ಮದಾದರೆ ಪ್ರಿಯರೇ, ಗಾಡ್ ಕ್ಯಾನ್ ಯೂಸ್ ಯು ಮೈಟಿಲಿ. ದೇವರು ನಮ್ಮನ್ನು ತನ್ನ ಚಿತ್ತಕ್ಕೆ ಅನುಗುಣವಾಗಿ ನಡೆಸಿಕೊಳ್ಳೋದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಾಗಾಗಿ ಪ್ರಿಯರೇ, ಆತ್ಮಿಕ ಬೆಳವಣಿಗೆ, ದಿನೇ ದಿನ ಅಭಿವೃದ್ಧಿ ಬಹಳ ಬಹಳ ಪ್ರಾಮುಖ್ಯ. ಆತ್ಮಿಕವಾದಂತ ಬೆಳವಣಿಗೆಗೆ ನಮಗೆ ಬೇಕಾಗಿರುವಂತ ಕೆಲವು ಸಂಗತಿಗಳು: ಪ್ರತಿದಿನದ ಪ್ರಾರ್ಥನೆ, ಕನ್ಸಿಸ್ಟೆಂಟ್ ಪ್ರೇಯರ್. ಅದು ನನಗೋಸ್ಕರವಾಗಿರಬಹುದು, ನನ್ನ ಕುಟುಂಬಕ್ಕೋಸ್ಕರವಾಗಿರಬಹುದು, ನನ್ನ ಸಭೆಗೋಸ್ಕರವಾಗಿರಬಹುದು, ವಾಟ್ ಎವರ್ ಇಟ್ ಈಸ್. ಕನ್ಸಿಸ್ಟೆಂಟ್ ಪ್ರೇಯರ್. ಆತನ ವಾಕ್ಯಕ್ಕೆ ವಿಧೇಯರಾಗಿ ಬದುಕುವಂಥದ್ದು, ಫಾಲೋಯಿಂಗ್ ಹಿಸ್ ಕಮಾಂಡ್ಸ್, ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವಂಥದ್ದು. ಸೊ ಇವೆಲ್ಲವುಗಳು ನಮ್ಗೆ ಏನ್ ಮಾಡ್ತವೆ ಅಂತಂದ್ರೆ ಪ್ರಿಯರೇ, ದೇವರಲ್ಲಿ ನಾವ್ ಇನ್ನೂ ಮುಂದಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತವೆ. ಪ್ರಾರ್ಥನೆ ಏನ್ ಬ್ರದರ್? ನೋ, ಪ್ರಾರ್ಥನೆ ಬಹಳ ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ಪ್ರಾರ್ಥನೆ, ವಾಕ್ಯ, ದೇವರ ವಾಕ್ಯವನ್ನು ದೇವರು ಏನ್ ಆದ್ರೆ ಹೇಳಿದಾರ ಅವುಗಳನ್ನು ಮಾಡುವುದು ಬಹಳ ಬಹಳ ಪ್ರಾಮುಖ್ಯ. ಇವುಗಳನ್ನು ಮಾಡೋಣ, ದೇವರಿಗೋಸ್ಕರ ಜೀವಿಸೋಣ. ಮುಗಿಸೋದಕ್ಕಿಂತ ಮುಂಚೆ ಕೊನೆಯದಾಗಿ ಮತ್ತೆ ನಾವು ಮೊದಲು ಓದಿಕೊಂಡಂತ ವಾಕ್ಯದ ಭಾಗ, ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದ ಆ ಭಾಗವನ್ನ ಓದಿಕೊಂಡ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಆಮೆನ್. ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರೋಣ. ಅಭಿವೃದ್ಧಿ ಹೊಂದೋಣ, ಬೆಳೆಯೋಣ, ದೇವರಿಗೆ ಹತ್ತಿರವಾಗೋಣ. ಒಂದೊಂದು ಹೆಜ್ಜೆ ಹಾಕಿಕೊಂಡು ದೇವರನ್ನು ಸೇರುವ ತನಕ ಈ ಪ್ರಯಾಣವನ್ನು ನಿಲ್ಲಿಸದೆ ದೇವರನ್ನು ಮಹಿಮೆ ಪಡಿಸೋಣ. ದೇವರ ಚಿತ್ತವನ್ನು ಈ ಭೂಲೋಕದಲ್ಲಿ ನೆರವೇರಿಸೋಣ. ಆ ದೇವರ ಪ್ರಣಾಳಿಕೆಗೆ ತಕ್ಕಂತೆ ನಾವೆಲ್ಲರೂ ಬದುಕೋಣ. ಇಂಥ ಶ್ರೇಷ್ಠವಾದಂತ ಬದುಕನ್ನು ಕೊಟ್ಟಂತ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಆ ದೇವರ ವಾಕ್ಯದಲ್ಲಿ ನಮ್ಮನ್ನು ಪ್ರತಿದಿನ ಅನುದಿನ ನಡೆಸೋದಕ್ಕೆ ಪ್ರಯತ್ನಿಸುತ್ತಿರುವಂತ ಪವಿತ್ರಾತ್ಮನನ್ನು ನಾವು ಮರೆಯದೆ ಆತನು ನಮಗೆ ತೋರುವಂತ ಮಾರ್ಗದಲ್ಲಿ ನಾವು ಮುಂದಕ್ಕೆ ಸಾಗುವರಾಗಿರೋಣ ಪ್ರಿಯರೇ. ಯಾಕೆಂತಂದ್ರೆ ಪ್ರತಿದಿನ ಈ ರೀತಿಯಾಗಿ ಸೇರ್ತಿದ್ದೇವೆ ಅಂತಂದ್ರೆ, ಹೌದು, ಇದರಲ್ಲಿ ಮನುಷ್ಯರ ಶ್ರಮೆ ಇದೆ, ಆದ್ರೆ ಮನುಷ್ಯರ ಶ್ರಮೆಗಿಂತ ಹೆಚ್ಚಾಗಿ ನಿನಗೋಸ್ಕರ, ನನಗೋಸ್ಕರ ನಮ್ಮ ಹಿಂದೆ ಪವಿತ್ರಾತ್ಮನು ಎಷ್ಟು ಶ್ರಮಿಸುತ್ತಿದ್ದಾರೋ, ಯೇಸು ಕ್ರಿಸ್ತರವರು ಎಷ್ಟು ಆಸೆ ಇಟ್ಟುಕೊಂಡಿದ್ದಾರೋ ಅವುಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋಣ. ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ಎಲ್ಲರಿಗೋಸ್ಕರ ನಾವು ಪ್ರಾರ್ಥಿಸೋಣ, ನಮಗೋಸ್ಕರವೂ ನಾವು ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆತನ ಸೇವೆಗೋಸ್ಕರ, ಆತನ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನಮ್ಮ ಮಾತುಗಳನ್ನ ಮುಗಿಸ್ತದೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಸ್ವಾಮಿ, ನಿಮ್ಮ ಮಾತುಗಳನ್ನು ನಾವು ಕೇಳಿದ್ದೇವೆ. ಕೇಳಿದ ಮಾತುಗಳನ್ನು ಬಿಟ್ಟು ಬಿಡದೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಜೀವಿಸಲು ಸಹಾಯ ಮಾಡಿ. ನಿಮ್ಮಿಂದ ದೂರವಾಗದೆ ನಿಮಗೆ ಹತ್ತಿರವಾಗಿ ಜೀವಿಸುವಂತ ಒಳ್ಳೆ ಮನಸ್ಸನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸಿ. ಕರ್ತನೆ, ನಮ್ಮಲ್ಲಿ ಒಂದು ವೇಳೆ ತಪ್ಪುಗಳಿದ್ದರೆ ನಮ್ಮನ್ನು ಕ್ಷಮಿಸಿ, ಅವುಗಳನ್ನು ಸರಿ ಮಾಡಿಕೊಂಡು ನಿಮಗೆ ಹತ್ತಿರವಾಗಿ ಬದುಕುವಂತ ಒಳ್ಳೆ ಬದುಕನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸಿ. ಯಾರು ನಿಮ್ಮಿಂದ ದೂರವಾಗುವಂಥದ್ದು ನಿಮಗೆ ಇಷ್ಟವಿಲ್ಲ. ಎಲ್ಲರೂ ನಿಮಗೆ ಹತ್ತಿರವಾಗಿ ಬದುಕಬೇಕೆನ್ನುವಂಥದ್ದು ನಿಮ್ಮ ಆಸೆ. ನಿಮ್ಮ ಆಸೆಯನ್ನು ಸಂಪೂರ್ಣವಾಗಿ ನೆರವೇರಿಸುವವರಾಗಿ ನಾವೆಲ್ಲರೂ ಇರಲು ನೀವೇ ನಮಗೆ ಸಹಾಯ ಮಾಡಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಮಗೋಸ್ಕರ ನೀವು ಎಷ್ಟು ಶ್ರಮಿಸುತ್ತಿದ್ದೀರೋ, ನಮ್ಮನ್ನು ಪ್ರತಿದಿನ ನಿಮ್ಮಲ್ಲಿ ನಿಲ್ಲಿಸೋದಕ್ಕೋಸ್ಕರ ನೀವು ಪಡುತ್ತಿರುವಂತ ಪ್ರಯಾಸವನ್ನು ಕರ್ತನೆ ನಾವು ನೆನೆಸಿಕೊಂಡು ನಿಮಗೋಸ್ಕರ ಜೀವಿಸಲು ಸಹಾಯ ಮಾಡಿ. ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ಅನೇಕರಿದ್ದಾರೆ ಕರ್ತನೆ, ಎಲ್ಲರನ್ನೂ ಹೆಸರಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಎಲ್ಲರನ್ನು ಬಲಪಡಿಸಿ ನಿಮ್ಮ ಚಿತ್ತಕ್ಕೆ ಮಹಿಮೆಯನ್ನು ತರುವವರಾಗಿ ನಾವೆಲ್ಲರೂ ಜೀವಿಸುವಂತೆ ನೀವೇ ಸಹಾಯ ಮಾಡಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆ.